NCI ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ PH ನಾಯ್ಕೋಡಿ. ಇವತ್ತು ಬೆಳಗ್ಗೆ ಮೂರ್ತಿಗೆ ರುದ್ರಾಭಿಷೇಕ ನಡೀತು. ತದನಂತರ ಪೂಜಾ ನಂತರ ಒಂದು ಅಗ್ನಿಕೊಂಡ ನಡೀತು. ಅಗ್ನಿಕೊಂಡ ನಡೆದ್ರೆ ಆ ಗೊಬ್ಬರ ಕಾರ್ಯಕ್ರಮ ಸ್ಟಾರ್ಟ್ ಆಯ್ತು. ಗೊಬ್ಬರ ಕಾರ್ಯಕ್ರಮ ಅದು ಒಂದು ಪಾದಗಟ್ಟೆವರೆಗೂ ನೆರವೇರಿತು. ತದನಂತರ ಗೊಬ್ಬರ ಆದ ನಂತರ 1 ಗಂಟೆ ಸುಮಾರಿಗೆ ಒಂದು ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಡೀತು. ಬಂದಂತ ಭಕ್ತಾದಿಗಳಿಗೆ ಒಂದು ಅನ್ನ ಸಂತರ್ಪಣೆ ಪ್ರಸಾದ ಸ್ವೀಕಾರ ಮಾಡಿ ಅಜ್ಜನ ದರ್ಶನ ಪಡೆದು ಎಲ್ಲಾ ಭಕ್ತಾದಿಗಳು ಒಂದು ವಿಜೃಂಭಣೆಯಿಂದ ಆ ಜಾತ್ರೆ ಮಾಡಿದ್ರು. ಆ ಜಾತ್ರೆ ಮಾಡಿ ಒಂದು ಪ್ರಸಾದ ಕಾರ್ಯಕ್ರಮ ಆದ ನಂತರ ಸಾಯಂಕಾಲ 5 ಗಂಟೆಗೆ ನಂದಿಕೋಲು ಒಂದು ಕಾರ್ಯಕ್ರಮ ಪಾದಗಟ್ಟೆವರೆಗೆ ತಲುಪಿ ಮರಿ ವೀರಭದ್ರೇಶ್ವರನ ಸ್ಥಳಕ್ಕೆ ಬಂದು ಒಂದು ಅಭಿಷೇಕ ಇದು ಅದನ್ನೇನು ಅಂಗಾರ್ಪಣೆನ ಅಲ್ಲಿ ಇವತ್ತೊಂದು ಕಾಲದಾಗ ಎಲ್ಲಾ ಕಾರ್ಯಕ್ರಮ ಇವತ್ತು ಜರುಗಿದ್ ಒಂದು ಈ ಮೂಲಕ ಹೇಳ್ಬೇಕಾಗುತ್ತ. ಅದೇ ರೀತಿಯಾಗಿ ಒಂದು ಮದುವೆ ಕೂಡ ಇವತ್ತು ಒಂದು ಮದುವೆ ಮಾಡಿಕೊಟ್ರು. ಏನು ಅದು ಜೊತೆಗೆ ಅನುಕೂಲ ಆಗಲಿ ಅಂತ ಬಡವರಿಗೆ ಒಂದು ನವ ದಂಪತಿಗೆ ಅನುಕೂಲ ಆಗಲಿ ಅಂತ ಒಂದು ಜೋಡಿನ ಮದುವೆ ಕೂಡ ಒಂದು ಮಾಡಿದ್ರು ಅಂತ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಈ ಮೂಲಕ ನಾನು ಮಾಧ್ಯಮ ಮೂಲಕ ಹೇಳಕ್ ಇಷ್ಟಪಡ್ತೀನಿ. ಧನ್ಯವಾದಗಳು. ಎರೆಹಂಚಿನಾಳದಲ್ಲಿ ಶ್ರೀ ವೀರಭದ್ರೇಶ್ವರ ಗುಗ್ಗಳ ಜಾತ್ರಾ ಮಹೋತ್ಸವ ನಡೆಯಿತು. ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ಎರೆಹಂಚಿನಾಳ ಗ್ರಾಮದಲ್ಲಿ ಶ್ರೀ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವದ ನಿಮಿತ್ತ ಬೆಳಿಗ್ಗೆ ಶ್ರೀ ವೀರಭದ್ರೇಶ್ವರನ ಮೂರ್ತಿಗೆ ವಿಶೇಷ ರುದ್ರಾಭಿಷೇಕ, ಪೂಜೆ, ಹೂವಿನ ಅಲಂಕಾರ ನಡೆಯಿತು. ನಂತರ ಹುನಗುಂದ, ಬಾದಾಮಿ ಹಾಗೂ ಕುಷ್ಟಗಿ ಈ 3 ತಾಲೂಕಿನ ಪುರವಂತರಿಂದ ಅಗ್ನಿಕೊಂಡ ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಿತು. ಇದರ ಜೊತೆಯಲ್ಲಿ ಗ್ರಾಮದ ಭಕ್ತರು ಈ ಅಗ್ನಿಕೊಂಡ ಹಾರಿ ದೇವರ ಹರಕೆಯನ್ನ ತೀರಿಸಿಕೊಂಡರು. ಅಗ್ನಿಕೊಂಡ ಜರುಗಿದ ನಂತರ ಶ್ರೀ ವೀರಭದ್ರೇಶ್ವರ ದೇವರ ಗುಗ್ಗಳ ಕಾರ್ಯಕ್ರಮದ ಜೊತೆಯಲ್ಲಿ ಭಕ್ತರು ಪುರವಂತರಿಂದ 2 ಫೂಟಿನ 3 ಫೂಟಿನ ಶಸ್ತ್ರವನ್ನ ಹಾಕಿಸಿಕೊಂಡು ದೇವರ ಹರಕೆಯನ್ನ ತೀರಿಸಿಕೊಂಡರು. ಈ ವೇಳೆಯಲ್ಲಿ ಬಾಗಲಕೋಟೆ ಜಿಲ್ಲೆಯ ಹುನಗುಂದ, ಬಾದಾಮಿ, ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ಈ 3 ತಾಲೂಕಿನ ಪುರವಂತರು ಸ್ಟೀಲಿನ ಕೊಡಪಾನಕ್ಕೆ ಅಕ್ಕಿ ತುಂಬಿ ಪುರವಂತರ ಕೈಯಲ್ಲಿ ಇರುವ 3 ಫುಟ್ ಉದ್ದ ಇರುವ ಚಾಕುವನ್ನು ಅಕ್ಕಿ ತುಂಬಿದ ಕೊಡಪಾನದಲ್ಲಿ ಚುಚ್ಚಿ ಪುರವಂತರು ಈ ಕೊಡವನ್ನು ಎತ್ತಿ ಬೀಸಾಡುತ್ತಾ ಕುಣಿದಾಡುತ್ತಾ ಗ್ರಾಮದ ಭಕ್ತರಿಗೆ ಒಡಪು ಹೇಳುತ್ತಾ ಕುಣಿದಾಡಿ ಒಳ್ಳೆ ಮೆರಗು ಮೂಡಿಸಿದರು. ನಂತರ ದೇವಸ್ಥಾನ ಆವರಣದಲ್ಲಿ ಮಧ್ಯಾಹ್ನ ಪಕ್ಕದ ಹಳ್ಳಿಯಿಂದ ಬಂದ ಭಕ್ತರಿಗೆ ಅನ್ನ ಸಂತರ್ಪಣೆ ನಡೆಯಿತು. ಹೌದು, ಸಾಯಂಕಾಲ ಶ್ರೀ ವೀರಭದ್ರೇಶ್ವರನ ನಂದಿಕೋಲು ಉತ್ಸವದ ವಿಜೃಂಭಣೆಯಿಂದ ಜರುಗಿತು ಎಂದು ರೈತರ ಹಕ್ಕು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಅಂತಪ್ಪ ರುದ್ರಪ್ಪ ಕೋಳೂರಿವರು ತಿಳಿಸಿದರು. ಈ ಸಂದರ್ಭದಲ್ಲಿ ಗ್ರಾಮದ ಪ್ರಮುಖರಾದ ರಾಜಶೇಖರ್ ಕಟ್ಟಿ, ಈರಣ್ಣ ಯಾಳಗಿ, ಬಸವರೆಡ್ಡಿ, ದೇವರೆಡ್ಡಿ, ಸೋಮರೆಡ್ಡಿ ಗಡದ್, ಪ್ರಕಾಶ್ ಕಟ್ಟಿ, ಶ್ರೀ ವೀರಭದ್ರೇಶ್ವರ ಟ್ರಸ್ಟ್ ಕಮಿಟಿ ಅಧ್ಯಕ್ಷರು, ಸರ್ವ ಸದಸ್ಯರು ಹಾಗೂ ಗ್ರಾಮದ ಸಕಲ ಸದ್ಭಕ್ತರು, ಸುತ್ತಮುತ್ತಲಿನ ಹಳ್ಳಿಯಿಂದ ಬಂದಂತ ಭಕ್ತಾದಿಗಳು ಇನ್ನಿತರರು ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡಿದ್ದರು. ವರದಿ ಅಂತಪ್ಪ ಕೋಳೂರ್, ಕೊಪ್ಪಳ. ಬೆಳಗಿನ ಜಾವಕ್ಕ 6 ಗಂಟೆಗೆ ಗುಗ್ಗಳ ನೆರವೇರ್ತ್ರಿ. ಆಮೇಲೆ ಅಗ್ನಿ ಪುಟ ಮಾಡಿದ್ದು, ಅಗ್ನಿ ಹಾರಿದ್ದು ಇದೆಲ್ಲ ನಡೀತು. ಸದಾಕಾಲ ಪ್ರತಿ ತಿಂಗಳ ಅಮಾವಾಸ್ಯೆಗೊಮ್ಮೆ ಅಭಿಷೇಕ, ರುದ್ರಾಭಿಷೇಕ ನಡೀತೈತಿ. ಭಕ್ತಾದಿಗಳು ತಮ್ಮ ಆಸೆಯನ್ನು ಬೇಡಿದಂತ ನೆರವೇರಿಸಿಕೊಡ್ತಾನೆ ಈರಣ್ಣ. ಅದನ್ನ ನಂಬಿ ಎಲ್ಲರೂ ದಿನಕ್ಕಿಂತ ಹೆಚ್ಚೆಚ್ಚಿಗೆ ಮಾಡ್ಕೊಂತ ಹೊಂಟಿವ್ರಿ. ಆದ್ರ ದೇವ್ರು ನಾವು ಎಷ್ಟು ಸೇವೆ ಮಾಡಿವಿ ಅದ್ರಷ್ಟು ಪ್ರತಿಫಲ ಆತ ನೀಡಕತ್ತೇನ ನಾವು ಮಾಡಾಕತ್ತೀವಿ. ಈ ರೀತಿ ನಡೆಸ್ಯಾನ. ಇನ್ನು ಮುಂದೆ ಸದಾ ಕಾಲನು ನಮ್ಮ ಮಕ್ಕಳು ಮೊಮ್ಮಕ್ಕಳ ಕಾಲಕ್ಕೆ ಇದೇ ರೀತಿ ನಡೆದ್ರಿಂದ ಆ ವೀರಭದ್ರೇಶ್ವರನ ಪಾದಾಂಗಗಳಲ್ಲಿ ಸಂಕಲ್ಪವನ್ನು ಮಾಡಿ ನಾವೆಲ್ಲ ಬೇಡಿಕೊಂಡು ಭಕ್ತಾದಿಗಳು ನೆರವೇರಿಸಿಕೊಡ್ತೀವಿ. ನಮ್ಮ ಹೆಸರು ಬಸವೇಶ್ವರ ಮುಗಂಡು ಮಠ. ಜಾತ್ರಾ ಮಹೋತ್ಸವ ಪ್ರತಿ ವರ್ಷ ದವನದ ಹುಣ್ಣಿಮೆಯ ದಿವಸ ವೀರಭದ್ರೇಶ್ವರನ ಜಾತ್ರಾ ಮಹೋತ್ಸವ ಈಗ ಕಳೆದ 35 ವರ್ಷಗಳಿಂದ ನಡ್ಕೊಂತ ಬರ್ತಾ ಇದೆ. ಇವತ್ತಿನ ದಿವಸ ಬೆಳಿಗ್ಗೆ ಶ್ರೀ ವೀರಭದ್ರೇಶ್ವರನಿಗೆ ಮಹಾರುದ್ರಾಭಿಷೇಕ ಹಾಗೂ ಬೆಳಗ್ಗೆ ಅಗ್ನಿ ಮಹಾ ಕಾರ್ಯಕ್ರಮ, ನಂತರ ವೀರಭದ್ರೇಶ್ವರ ದೇವಸ್ಥಾನದಿಂದ ವೀರಭದ್ರೇಶ್ವರನ ಪಾದಗಟ್ಟೆಯವರೆಗೆ ವೀರಭದ್ರೇಶ್ವರನ ಗುಗ್ಗಳ ಮಹೋತ್ಸವ, ತದನಂತರ ಮಧ್ಯಾಹ್ನ 12 ಗಂಟೆಗೆ
ಒಂದು ಜೋಡಿ ಮದುವೆ ಸಮಾರಂಭವನ್ನು ಕೂಡ ಈ ದೇವಸ್ಥಾನದ ವತಿಯಿಂದ ನೆರವೇರಿಸಲಾಗಿದೆ. ಆ ನಂತರ ಸಂಜೆ ಈ ನಂದಿಕೋತ್ಸವ ಕಾರ್ಯಕ್ರಮ ಕೂಡ ನೆರವೇರಿತು. ಈ ರೀತಿಯಾಗಿ ಅವ್ಯಾವತವಾಗಿ ಸುಮಾರು 35 ವರ್ಷಗಳಿಂದ ಮೊದಲು ವೀರಭದ್ರೇಶ್ವರನ ಆ ಮೂರ್ತಿ ನಮ್ಮ ಗ್ರಾಮದೊಳಗ ಇತ್ತಂತ ಹಿರಿಯರು ಮಾಡಿದ್ರು. ತದನಂತರ ಈಗ ಆ ವೀರಭದ್ರೇಶ್ವರನ ಮೂರ್ತಿಯನ್ನು ಪುನಃ ನಮ್ಮ ಹೆಸರು ಶಿವಾನಂದಯ್ಯ ಕೊಪ್ಪಮಠ ಅಂತೇಳಿ.